ಉಂಟಾಗುತ್ತೆ? ಮಣ್ಣು ಹೇಗೆ ಉಂಟಾಗುತ್ತೆ? ಬಂಡೆ 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 ಹೇಳಿ. ಬಂಡೆ ಸವಿತ. ಬಂಡೆ ಸವಿತ ಅಂದ್ರೆ ಸವಿತ ಆದಾಗೆಲ್ಲ ಏನಾಗ್ತದೆ? ಸಣ್ಣ ಸಣ್ಣ ಮರಳುಗಳು ಉಂಟಾಗ್ತದೆ. ಉದಾಹರಣೆಗೆ ನಾವೇನ್ ಮಾಡ್ತೀವಿ? ಓಡಾಡ್ತಾ ಇರ್ತೀವಿ, ಇದೊಂದು ಸವಿತಾ ಸವಿತ ಹೆಂಗೆ ನಿಮ್ಗೆ ಕಣ್ಣಿಗೆ ಗೊತ್ತಾಗುತ್ತ? ಇದು ನಯಸ್ಕೊತಾ ಹೋಗುತ್ತೆ ಅಲ್ವ? ಏನಂತಾರೆ? ನಯಸ್ಕೊತಾ ಹೋಗುತ್ತೆ ಅಲ್ವಾ? ಕಲ್ಲು ಸವಿತದಿಂದ ಮಣ್ಣು ಉಂಟಾಗುತ್ತೆ ಅಲ್ವಾ? ಉದಾಹರಣೆಗೆ ಮರಳು ಭೂಮಿ ಅಂತ ನೋಡಿದ್ರೆ ಮರಳು ಎಲ್ಲಿ ಬರುತ್ತೆ? ಮರಳು ಎಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ? ನೋಡಿ, ಮರಳು ಬಿದ್ದರಿಂದ ಕೆಳಗೆ ಹರಿದು ಬಂದು ಒಂದು ಕಡೆ ಅದು ನಿಂತ್ಕೊಳ್ಳುತ್ತೆ. ಹೌದಾ? ಹರಿದುಗಳನ್ನು ನೋಡಿದ್ರಲ್ಲ, ಹರಿದುಗಳಲ್ಲಿ ಈಗ ನಿಮ್ಮ ರಸ್ತೆ ಬದಿಗಳನ್ನು ನೋಡಿ, ರಸ್ತೆಗಳನ್ನು ನೋಡಿ, ಸೌದು ಗೋಡು ಏನಾಗ್ತದೆ? ಒಂದ್ ಕಡೆಗೆ ಸಣ್ಣ ಮರಳಾಗಿ ಸೈಡಿಗೆ ನೀವು ಅದೇ ನೋಡಿ, ಈ ಕಡೆ ಎಲ್ಲ ನೋಡಿ, ಅದು ಒಂದ್ ಕಡೆಗೆ ಏನ್ ಮಾಡ್ತದೆ? ಹಲ್ಲು ಒಂದ್ ಕಡೆಗೆ ಹಲ್ಲಕ್ಕೆ ಹೋಗುತ್ತೆ ಅಲ್ವಾ? ಅವಾಗ ರೋಡ್ ಸವಿದಿಲ್ವಾ? ರೋಡ್ ಸವಿತಾನೆ ಅಲ್ಲೇನಾಗ್ತದೆ? ಮರಳು ಮಾರ್ಪಾಡಾಗುತ್ತೆ. ಉದಾಹರಣೆಗೆ ಇಲ್ಲಿ ವೇದಾವತಿ ನದಿ ಅಂತ ಇದೆ. ವೇದಾವತಿ ಕೇಳಿದ್ರೆ ಆ ವೇದಾವತಿ ನದಿ ಮರಳು ಹೆಚ್ಚು ಕಮ್ಮಿ ಬೆಂಗಳೂರು ತನಕ ಸೇಲ್ ಮಾಡ್ತಾರೆ. ಬೆಂಗಳೂರು ತನಕ ಸೇಲ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೇ ಮರಳು ಅಷ್ಟು ಗುಡ್ಡಗಾಡಿಗಳಿಂದ ಬಂದು ಅಲ್ಲದೆ ಅದು ಅಲ್ಲುಗಳಲ್ಲಿ ಇರ್ತದೆ. ಆ ಹಳ್ಳದ ಮತ್ತೆ ಪುನಃ ನಾವು ಅದನ್ನ ಪುನರ್ ಬಳಕೆಯಾಗುವುದು ಮಾಡಿ ಅದು ಬೇಕಾಗುತ್ತೆ. ಎಲ್ಲಿ ಬರುತ್ತೆ? ಮನೆ ಕಟ್ಟಲು ಅಲ್ವಾ? ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತೀವಿ. ಆಮೇಲೆ ಇಟ್ಟಿಗೆ ಮಾಡಲಿಕ್ಕೆ ಉಪಯೋಗಿಸುವ, ಮಿಕ್ಸರ್ಮೆಂಟ್ ಆಗಿ ಉಪಯೋಗಿಸ್ತೀವಿ. ಮರಳನ್ನ ಮನೆ ಕಟ್ಟಕ್ಕೆ ಉಪಯೋಗಿಸ್ತೀವಿ, ಗಿಲೌದು ಉಪಯೋಗಿಸ್ತೀವಿ, ಕಾಂಕ್ರೀಟ್ ಹಾಕಕ್ಕೆ ಉಪಯೋಗಿಸ್ತೀವಿ ಅಲ್ವಾ? ಇನ್ನು ಅನೇಕ ಉದ್ದೇಶಗಳಿಗೆ ನಾವು ಮರಳನ್ನ ಬಳಸ್ತೀವಿ ಅಲ್ವಾ? ಅಷ್ಟೇ ಅಲ್ಲ, ಮಣ್ಣು ಉಂಟಾಗುತ್ತೆ ಅಂದ್ರೆ ಬಂಡೆ ಸವಕಳಿಯಿಂದ ಉಂಟಾಗುತ್ತೆ. ನಾವು ಏನಾಗುತ್ತೆ? ಬಂಡೆ ಸವಿತ ಹೋಗುತ್ತೆ. ಆ ನಂತರ ನಾವು ಮಾರ್ಪಾಡಾಗಿ ಸಿಗುತ್ತೆ ನೋಡಿ. ಅಷ್ಟೇ ಅಲ್ಲ, ಮೂಲ ಸಿರೆಗಳು ಅಥವಾ ಬೌದ್ಧ ಸಿರೆಗಳು ವ್ಯತ್ಯಾಸಗಳಿಗೆ ಒಳಪಟ್ಟು ಮೂಲ ಸಿರೆಗಳು ಯಾವುದು? ಇದು ಮೂಲ ಸಿರೆ ಬಂಡೆ ಅಲ್ವಾ? ಭೌತಿಕ ಸಿರೆ ಓಡಾಡಿರ್ಲಿಲ್ಲ. ಭೌತಿಕ ಓಡಾಡ್ತಕ್ಕಂಥದ್ದೇ ಅದು ಭೌತಿಕ ಅಂತ ಕರೀತಾರೆ. ಇವು ರಾಸಾಯನಿಕ ಕ್ರಿಯೆಯಿಂದ ಒಳಪಡುತ್ತೆ. ರಾಸಾಯನಿಕ ಕ್ರಿಯೆ ಕೇಳಿದ್ರೆ ರಾಸಾಯನಿಕ ಕ್ರಿಯೆ ಗೊತ್ತಾಗಲ್ಲ. ಕ್ರಿಯೆ ಗೊತ್ತಾಗಲ್ಲ. ಇಲ್ಲ, ನಮಗೂ ಮನುಷ್ಯರಿಗೂ ಭೂಮಿಗೂ ಬಹಳ ಅಟ್ಯಾಚ್ಮೆಂಟ್ ಇದೆ ಅಲ್ವಾ? ಅಟ್ಯಾಚ್ಮೆಂಟ್ ಇದೆ, ಒಂದಕ್ಕೊಂದು ಸಂಬಂಧ ಇದೆ ಅಲ್ವಾ? ಆ ಕ್ರಿಯೆಯಲ್ಲಿ ಒಳಪಟ್ಟು ಮರಳು ಏನ್ ಮಾಡುತ್ತೆ? ಏನಾಗುತ್ತೆ? ಮರಳು ಉಂಟಾಗುತ್ತೆ. ಭೌತಿಕ ಮತ್ತು ಮೂಲ ಇದು ಮೂಲ ಮತ್ತು ಭೌತಿಕ. ಇದು ಭೌತಿಕ ಕ್ರಿಯೆ ಬೇರೆ, ಇದು ಮೂಲ ಕ್ರಿಯೆ ಬೇರೆ. ಭೌತಿಕ ಅಂದ್ರೆ ನಾವು ಓಡಾಡಂಗೆ ನಾವು ತಿಳಿಸ್ತೀವಲ್ಲ ಅದು. ಮತ್ತೆ ಬಂಡೆ ಅಂದ್ರೆ ಮೂಲ ಬಂಡೆಯನ್ನು ಸಾಧಿಸೋದು. ನೋಡಿ, ಇವಾಗ ನೀವು ಗುಡ್ಡಕ್ಕೆ ಹೋಗ್ಬಿಡ್ರಿ, ಗುಡ್ಡಕ್ಕೆ ಹೋದಾಗ ಬಂಡೆ ಕಡೆಯಿಂದ ಒಂದು ಜಾರು ಬಂಡೆ ಅಂತ ಇರ್ತದೆ. ಅಲ್ಲಿ ಎಲ್ಲ ಜನ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ? ಜಾರು ಅಲ್ವಾ? ಓಡಾಟ ಮಾಡೋದು ಅದೆಲ್ಲ ಸೌದು ಬಹಳ ನಯಸ್ಸಾಗಿದೆ. ನೋಡಿ, ನಾವು ನಿಮ್ಮಂತಾಗಿದ್ದು ಚಿಕ್ಕದು ಸುಮಾರು ನಮ್ಮಲ್ಲಿ ಒಂದು 20 ರಾಶಿ ಮೇಲೆ 20 ರಾಶಿ ಇರ್ತೇವೆ. ನಾವು ಸುಮಾರು 8 ರಿಂದ 10 ಕಿಲೋಮೀಟರ್ ದೂರ ಹೋಗ್ತೀವಿ. ಇಲ್ಲಿ ಗಾದಿಗುಡ್ಡ ಅಂತ ಇದೆ, ಸಿರಿಗೆರೆ ಹತ್ರ. ಸಿರಿಗೆರೆ ಹೋಗ್ಬಾರ್ದು. ಅಲ್ಲಿ ಗಾದಿಗುಡ್ಡದಲ್ಲಿ ಆ ಬಂಡೆ ಇತ್ತು. ಆ ಬಂಡೆ ಮೇಲೆ ನಾವು ಯಾವ ಎಲ್ಲಾರ ಹೋಗಿ ಒಟ್ಟು ಬಂಡೆ ಮೇಲೆ ಹತ್ಕೊಂಡು ತಾನೇ ಕಾಣೋದು. ಎಲ್ಲರೇ ಅಲ್ಲಿ ಆ ಬಂಡೆ ಮೇಲೆ ಕೂತ್ಕೊಂಡ್ರೆ ಆಟ ಆಡ್ತಿದ್ದ ಮಕ್ಕಳೆಲ್ಲ ಸುಮಾರು 10 ಜನ ಹೋಗ್ತಿದ್ವಿ. ರಜೆ ಇದ್ದಾಗ, ಮತ್ತೆ ಶಾಲೆ ಇದ್ದಾಗೆಲ್ಲ ರಜೆ ಇದ್ದಾಗ ನಾವು ಸುಮ್ಮನೆ ಹುಡುಗೆಲ್ಲ ಹೋಗ್ತಾ ಇದ್ವಿ. ಅಲ್ಲಿ ಏನಾಗುತ್ತೆ? ಎಲ್ಲ ಅನೇಕ ಹಣ್ಣುಗಳು ಸಿಗಲ್ಲ. ನೀವು ಬಾರಿ ನೋಡಿದ್ರೆ
ಸಿಗೋದು, ಅವರೇ ಕರ್ಕೊಂಡು ಹೋಗೋದು, ಡಬ್ಬಿ ಹಾಕಿಬಿಟ್ಟು ಸುತ್ತಂತ ಹೋಗಿ ತಿನ್ನೋದು, ಇವು ಎಲ್ಲ ಕ್ರಿಯೆಗಳು ಎಲ್ಲಿ ಅಂದ್ರೆ ಕೆಲವು ಭೌತಿಕ ಕ್ರಿಯೆಯಿಂದ ನಡೆಯುತ್ತೆ. ಭೌತಿಕ ಕ್ರಿಯೆ ಮೂಲಕ ನಾವು ಮಾಡತಕ್ಕಂಥ ಚಟುವಟಿಕೆಯ ಮೂಲಕ ಬಂದಿರತಕ್ಕಂಥದ್ದು. ಇದು ಮೂಲ ಕ್ರಿಯೆ ಅಂತಂದ್ರೆ ಬಂಡೆಗಳಿಂದ ಓಡಾಡಿಸಿದಂತ ಮಾಡ್ತಾ ಇರುತ್ತೆ. ಹಾಗೆ ಬಂಡೆ ಹೊತ್ತು ಇಳಿದು ಇರುತ್ತೆ, ಬಂಡೆ ಸರಿದು ಮಲಗಾಗಿ ಏರ್ಪಾಟಾಗುತ್ತೆ. ನೋಡಿ, ಮಾರ್ಪಾಟುವಲ್ಲಿ ಮಣ್ಣು ಆಗಿ ಪರ್ವತನೆ ಹೊಂದಿರುತ್ತದೆ. ಮತ್ತೆ ಯಾವುದು ನಿರ್ಮಿಸುವ ಪದವಾಗಿದೆ, ನಿರ್ಜೀವ ಪದ. ಮಣ್ಣು ನಿರ್ಜೀವ ತಾನೆ, ಮಾತಾಡುತ್ತಾ ನಿರ್ಜೀವ, ಮಾತಾಡಲ್ಲ ಹಂಗಾದ್ರೆ ಮಣ್ಣು ನಿರ್ಜೀವ. ಹಾಗಾದ್ರೆ ಮಾರ್ಪಾಟ ಒಂದು ಹೌದಲ್ಲ, ಯಾಕೆ ಮಾತಾಡಬೇಕು ಆಯ್ತಾ? ನೋಡಿ, ಆದರೆ ಕೃಷಿ ತಜ್ಞರಿಗೆ ಮಣ್ಣು ಸಜೀವ ಪದಾರ್ಥವಾಗಿದ್ದು, ಸಜೀವ ಅಂದ್ರೆ ಏನ್ ಜೀವಂತವಾಗಿದ್ದಾರೆ. ಹಾಗಾದ್ರೆ ನಾವು ಮಣ್ಣು ಯಾವ ಬೆಳೆ ಹಾಕಿ ಮಣ್ಣು ಸುಮ್ಮನೆ ಇರುತ್ತಾ? ಏನ್ ಮಾಡುತ್ತೆ? ಬೆಳೆ ಹಾಕಿದ್ರೆ ಆ ಮಣ್ಣು ಏನ್ ಮಾಡುತ್ತೆ? ಬೆಳೆ ಹಾಕಿದ್ರೆ ಏನ್ ಮಾಡುತ್ತೆ? ಏನ್ ಮಾಡುತ್ತೆ? ಏನ್ ಮಾಡುತ್ತೆ? ಬೆಳೆ. ಹಾಗಾದ್ರೆ ಜೀವ ವಸ್ತು, ಜೀವ ಇರುತ್ತೆ, ಜೀವ ವಸ್ತು, ನಿರ್ಜೀವ ವಸ್ತು. ಆದ್ರೆ ಅದು ನಿರ್ಜೀವ ಅಂತ ಗೊತ್ತಿದೆ. ನಾವು ಅಕಸ್ಮಾತ್ ನಾವು ಬಾಡಿಗೆ ಮಣ್ಣಿನ ತಗೊಂಡೋಗಿ ಬಿಟ್ರೆ, ನಮ್ಮದನ್ನು ತಗೊಂಡು ಬಿಟ್ರೆ ಮಣ್ಣೊಳಗೆ ಎಷ್ಟು ಸೇರ್ಬೋದ? ಏನಾಗ್ತದೆ? 3 days ಅಥವಾ 4 days 5 days ಏನಾಗುತ್ತೆ? ಎಲ್ಲ ಗೆದ್ದು ಉಳ್ಬಿಟ್ಟಂತ ಅವತ್ತಿನ ದಿವಸನೇ ಗೆದ್ದು ಉಳ್ಬಿಡ್ತಾವ. ಅದಕ್ಕೆ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಯಾರು ನಮ್ಮೂರಾಗ ಯಾರ ಮನೆಯಾಗ ಸತ್ರೆ 3 ಸುತ್ತುಗಳು ಅಂತ ಮಾಡ್ತಾನೆ, 3 ಸುತ್ತು ಅಂತ ಮಾಡ್ತಾನೆ. ಅದೇ ಉದ್ದೇಶ. ಅವನ ಮಣ್ಣು ಸ್ವತಃ ಸೇರಿದಾನೆ, ಇನ್ನೇನು ಸಜೀವ ಗೊತ್ತಾಗಿ ಹೋಗ್ತಾನೆ, ಅವನಿಗೆ ಒಳ್ಳೆಯ ಬೆಳೆ ಬರಲಿ ಅಂತ ಹೇಳಿ ಅವನನ್ನ ಮೂಡಿಸಿದ, ಅವನ ಶಾಂತಿಗೆ ನಾವೆಲ್ಲ ಮಾಡಿದ್ರೆ ಊಟ ಮಾಡ್ತಾರೆ ಅಲ್ವಾ? ಆ ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಮಣ್ಣು ಜೀವಿತ ವಸ್ತು, ಅದು ನಿರ್ಜೀವ ವಸ್ತು ಹೌದು ಹೇಳ್ತೀವಿ. ಆದ್ರೆ ನಮಗೆ ಆಹಾರ ಕೊಡ್ತಕ್ಕಂಥ ವಸ್ತು ಅಲ್ಲಿ ಉಂಟಾಗ್ತದೆ. ಅರ್ಥ ಮಾಡ್ತೀವಿ? ಆಹಾರ ಕೊಡ್ತಾರೆ, ಮಣ್ಣು ನಿರ್ಜೀವ ಆಗ್ತಾನೆ, ನಿರ್ಜೀವ ಅಲ್ಲ. ಮಣ್ಣಲ್ಲಿ ಏನೇ ಹಾಕಿ ಅಲ್ಲಿ ಬೆಳೀತಕ್ಕಂಥ ಆಹಾರ ಪದಾರ್ಥಗಳನ್ನು ಪುನಃ ಮನುಷ್ಯನಿಗೆ ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ಇದು ಜೀವ ವಸ್ತು ಹೌದು ಅಲ್ವಾ? ಜೀವ ವಸ್ತು ಹೌದು. ಹಾಗಾಗಿ ಇದು ಜೀವಿಗಳಿಗೆಲ್ಲ ಮಣ್ಣಿನಿಂದಲೇ ಆಹಾರ ಬರ್ತದೆ. ಜೀವಿಗಳಿಗಿಂತ ಏನ್ ಮನುಷ್ಯನಿಗೆ ಏನ್ ಬರ್ತದೆ? ಆಹಾರ ಬರ್ತದೆ ಅಲ್ಲಪ್ಪ? ಆಹಾರ ಬರೀತಾರೆ. ಆಹಾರ ಎಲ್ಲಿಂದ ಬರ್ತದೆ? ಜೀವಿಗಳಿಂದ. ಎಲ್ಲಿಂದ? ನೋಡಿ, ಮಣ್ಣು ಇಷ್ಟು ಕೆಲಸವನ್ನು ಮಾಡುತ್ತೆ. ಮಣ್ಣು ಜೀವಿಗಳಿಗೆ ಬರುತ್ತೆ, ಜೀವಿಗಳಿಂದ ಆಹಾರ ಉತ್ಪಾದನೆ ಅಲ್ಲ. ಮಣ್ಣನ್ನ ಏನೆಲ್ಲವನ್ನು ತಯಾರು ಮಾಡ್ತೀವಿ, ಇಟ್ಟಿಗೆ ಹೋಗ್ತೀವಿ, ಮನೆ ಕಟ್ತೀವಿ ಅಲ್ವಾ? ಮಣ್ಣಿಂದ ಒಂದೇ ಎಲ್ಲ ಅಕ್ಷರ ಎಂತೆಂತ ಗಣಪತಿ ಮಾಡಿದ್ರೆ ಮನೆ ಯೂಸ್ ಮಾಡಿದ್ದಾರೆ. ನಮ್ಮನ್ನೇ ನಿರ್ಮಿತವಾಗಿ ಮಾಡ್ಬೋದು ಮಣ್ಣನ್ನು. ವಿಕೃತವಾಗಿ ಮಾಡತಕ್ಕಂಥ ವಸ್ತುಗಳನ್ನು ಏನೇ ತಯಾರು ಮಾಡೋದಂದ್ರೆ ಮಣ್ಣು ಬಿಟ್ಟಿಲ್ಲ.
ಇರಲಿಕ್ಕಾಗ್ತದ? ಇಲ್ಲ. ಹಾಗಾದ್ರೆ ಇದು ನೈಸರ್ಗಿಕ ಕೊಡುಗೆ ಆಗಿರೋದ್ರಿಂದ ನಾವಿಲ್ಲಿ ಇದ್ದೀವಿ. ನೋಡಿ, ಇದು ಕೃಷಿ ಸಸ್ಯವರ್ಗ ಕೈಗಾರಿಕೆ ಹಾಗೂ ಜನವಸತಿಯ ಹಂಚಿಕೆಯನ್ನು ನಿಯಂತ್ರಿಸುತ್ತದೆ. ಕೃಷಿ ಅಂದ್ರೆ ಏನು? ಕೃಷಿ ಅಂದ್ರೆ ಜನವಸತಿ. ಜನವಸತಿ ಹೇಳಿಲ್ಲ. ಜನವಸತಿ ಅಂದ್ರೆ ಜನ ವಾಸವಾಗಿರ್ತಕ್ಕಂಥ ಊರು ಅಲ್ವಾ? ಹೌದಾ? ಜನ ವಾಸವಾಗಿರ್ತಕ್ಕಂಥ ಹೇಳಿ ಒಬ್ಬನೇ ಇರ್ತಕ್ಕಂಥ ಮನೆಯಲ್ಲಿ ಎಲ್ಲರೂ ಬಿಟ್ಟು ಹೋಗಲ್ಲಪ್ಪ. ಒಂದ್ ದಿವಸ ಏನ್ ಮಾಡ್ತಾರೆ ಮನೆಗೆ? ಎಲ್ಲರೂ ಹೋಗ್ತಾರೆ, ಮನೆಗೆ ಹೋಗ್ತಾರೆ, ಯಾವ ಫಂಕ್ಷನ್ಗೆ ಹೋಗ್ತಾರೆ. ಇವತ್ತು ರಾತ್ರಿ ಎಲ್ಲ ಕಣಪ್ಪ ಅಡಿಗೆ ಮಾಡಿ ಚಪಾತಿ ಮಾಡಿ ಮಾಡಿ ಹೋಗ್ತಾರೆ. ಹೆಣ್ಮಕ್ಳೆಲ್ಲ ನಿಂಗೆ ಒಳಗೋಸ್ಕರ ಓಡಾಡ್ತೀಯ, ಹೊರಗೋಸ್ಕರ ಓಡಾಡ್ತೀಯ, ಏನು ಓದಿರಲ್ಲ. ಬೆಳಿಗ್ಗೆ ಸೈಕಲ್ ತಿಳ್ಬೇಕಾಗ್ತ ಇಲ್ಲ. ಇವ್ರು ಒಳಗೂ ಹೊರಟ ಓಡಾಡಿ ನಾನು ಸಾಧಿಸ್ಕೊಡ್ತಾರೆ. ಕಸದ ಕೊಡ್ತಾರೆ, ಹೊರಗಿನ ಹೊರಟ ಟ್ಯಾಲೆ ಇರ್ತದೆ ಅಲ್ವಾ? ನೋಡಿ, ಮನುಷ್ಯನ ಜನವಸತಿ ಬೀಡಾಗಿರ್ಬೇಕು. ಜನರು ನಾವು ಗುಂಪಲ್ಲಿರ್ಬೇಕು. ಗುಂಪಲ್ಲಿದ್ದಾಗ ನಮ್ಗೆ ಅನೇಕ ವಿಚಾರ. ಈಗ ಉದಾಹರಣೆಗೆ ನೀವು ಒಬ್ಬ ಶಾಲೆಗೆ ಒಬ್ಬ ಮನೆಯಲ್ಲಿ ವಿಚಾರ ಕೇಳ್ತಾರ, ಮನೆಯಲ್ಲಿ ಯಾರು ಹೇಳ್ತಾರ? ಜನವಸತಿ ಅಂದ್ರೆ ಗೊತ್ತಾ? ಕೃಷಿ ಅಂದ್ರೆ ಗೊತ್ತಾ? ಕೃಷಿ ಗೊತ್ತಿರ್ತದೆ. ಆದ್ರೆ ನಿಮಗೆ ಯಾಕೆ ಅಂತಂದ್ರೆ ಇದು ಒಂದು ಶಾಲೆಯ ಆವರಣದಲ್ಲಿ ಇದ್ದಾಗ ಮಾತ್ರ ತಿಳ್ಕೊಬಹುದು. ಇಲ್ಲವರೆ ಬೇರೆ ಕಡೆ ಇದ್ದಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಮಣ್ಣು ಹೇಗೆ ಉಂಟಾಗ್ಬೋದು, ಆದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುತ್ತೆ, ಕೃಷಿಯಲ್ಲಿ ಉಂಟಾಗುತ್ತೆ. ನೋಡಿ, ಜನವಸತಿ ನಿಲಯಗಳ ಸಹ ಇದನ್ನ ಏರ್ಪಾಡು ಮಾಡುತ್ತೆ. ನೋಡಿ, ಅಷ್ಟೇ ಇಲ್ಲ, ಸಸ್ಯವರ್ಗ 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 ಹೆಂಗೆ ಆಗ್ತದೆ? ಸಸ್ಯವರ್ಗ ನೋಡಿ, ನಿಮ್ಗೆ ಕಣ್ಣಿಗೆ ಕಾಣುವಷ್ಟು ಎಲ್ಲ ಸಸ್ಯವರ್ಗ ಅಲ್ವಾ? ಅವೆಲ್ಲ ಎಲ್ಲಿದ್ದಾವೆ? ಮಣ್ಣಿಂದ ಏರ್ಪಾಟಾಗ್ತವೆ. ಕೃಷಿ, ಜನವಸತಿ ನಿಲಯಗಳು, ಸಸ್ಯವರ್ಗಗಳು, ಆಮೇಲೆ ಅದೇ ಅಲ್ಲ ಕೈಗಾರಿಕೆಗಳು ಹಾಗೂ ಜನವಸತಿ ಹಂಚಿಕೆಯನ್ನು ನಿಯಂತ್ರಿಸುತ್ತವೆ. ಕೈಗಾರಿಕೆ ಉದಾಹರಣೆಗೆ ನಿಮ್ಮೂರಲ್ಲಿ ಅಲ್ವಾ? ಈ ಕೈಗಾರಿಕೆ ಎಲ್ಲಿ ಗಾಳ ಸಣ್ಣಾಗಿ ಮನಾಲಿಯಲ್ಲಿ ಒಂದು ಫ್ಯಾಕ್ಟರಿ ಮಾಡಿದ್ರು, ಗೊತ್ತಾಯ್ತಾ? ಅಲ್ಲಿ ಎಷ್ಟು ಸಾವಿರ ಜನ ಮಾಡ್ತಾರೆ ಗೊತ್ತಾ? ಒಂದು ಸ್ಥಳಕ್ಕೆ 600 ಜನ ಕೆಲಸ ಮಾಡ್ತಾರೆ. ಎಲ್ಲಿದೆ ಕೈಗಾರಿಕೆ? ಇರುತ್ತೆ ಒಂದು ಜನವಸತಿ ನಿಲಯದಲ್ಲಿ ಅವರಿರುತ್ತೆ, ಜನಕಾಸ್ತಿಯಲ್ಲಿ ಇರ್ತಾರೆ ಅಲ್ವಾ? ಜನವಸತಿ ಇದೆಯಲ್ಲ, ಅಲ್ಲಿ ಸಸ್ಯವರ್ಗ ಇರುತ್ತೆ. ಅಲ್ಲಿ ಸಸ್ಯವರ್ಗದ ಹತ್ರ ಕೈಗಾರಿಕೆ ಇರುತ್ತೆ. ಕೈಗಾರಿಕೆ ಎಷ್ಟು ಕೆಲಸ ಮಾಡ್ತಾರೆ? ಸುಮಾರು 1,500 ಜನ ಅಂತ ಹೇಳ್ಬಿಟ್ಟು ಎಷ್ಟು ಕೆಲಸ ಮಾಡ್ತಾರೆ? 1,000 ಜನ ಕೆಲಸ ಮಾಡ್ತಾರೆ. ನೋಡಿ, ಮಣ್ಣು ಕೈಗಾರಿಕೆಗೆ ಮಣ್ಣು ಬೇಕು. ಬರೀ ಅಷ್ಟೇ ಅರ್ಥ ಇಲ್ಲ. ಮಣ್ಣು ಬಿಟ್ಟು ಸಾಧ್ಯ ಇಲ್ಲ. ಭೂಮಿ ಮಣ್ಣು ಎಲ್ಲಿದ್ದೀವಿ ನಾವು ಅಲ್ವಾ? ನೋಡೋಣ ಮುಂದೆ ಏನಾಗ್ತದೆ. ನೋಡಿ, ಕೈಗಾರಿಕೆ 500 ದಿನದಿಂದ ಹಿಡಿದು 1,000 ಜನರಿಗೆ ಕೆಲಸವನ್ನ ಕೊಡುತ್ತೆ. ಎಲ್ಲಿ ಕೊಡ್ತಾ ಇದೆ? ಈ ಮಣ್ಣು ಕೊಡ್ತಾ ಇದೆ. ನೋಡಿ, ಕೈಗಾರಿಕೆ ನಿಲ್ಲಿಸ್ಬೇಕು, ಸಸ್ಯವರ್ಗನಾಯ್ತು, ಸಾರಿತು, ಕೃಷಿ ಕೊಟ್ಟು, ಜನವಸತಿ ಕೊಟ್ಟು ಅಲ್ವಾ? ನೋಡಿ, ಇಷ್ಟು ಅಷ್ಟೇ ಅಲ್ಲ, ಉತ್ತಮ ದರ್ಜೆಯ ಮಣ್ಣುಗಳಾದ ಮೆಕ್ಕಲು ಮಣ್ಣು. ಮಣ್ಣು ಕೇಳಿದ್ರ ಎಷ್ಟು ಜಾತಿ ಮಣ್ಣು? ಮೆಕ್ಕಲು ಮಣ್ಣು ಯಾಕೆ?
ಆದ್ರೆ ಜೇಡಿ ಮಣ್ಣಿದೆಯಲ್ಲ ಭಾರಿ ಕಷ್ಟ. ಆಗಿನ ಮಣ್ಣು ಅಲ್ಲಿಗೆ ಬರುತ್ತೆ. ನೀವು ಗಣಪತಿ ಮಾಡ್ತಿರಲ್ಲ, ನೋಡಿದ್ರಲ್ಲ ಜೇಡಿ ಮಣ್ಣನ್ನು? ನೋಡಿದ್ರಲ್ಲ? ಇದೇ ಜೇಡಿ ಮಣ್ಣು ಹತ್ತಿ ಯಾಕೆ ಮಾಡ್ತಾರೆ? ಏನಾಕ್ ಮಾಡ್ತಾರೆ? ಹತ್ತಿಯನ್ನ ಹಾಕಿ ಗಣಪತಿ ಮಾಡ್ತಾರೆ. ಇಲ್ಲ ಅದನ್ನ ಜಿಗಿದು ಬರೋದಿಲ್ಲ. ಎಲ್ಲರೂ ನೋಡಿದ್ರೆ ನೀವು ಗೋಧಿ ಹಿಟ್ಟನ್ನು ನೋಡಿದ್ರಲ್ಲ? ಹಿಂಗೆ ಎಳೆದು ಹಿಂಗೆ ಎಳೆದು ಮಾಡಿ ಚೆನ್ನಾಗಿ ಅದನ್ನು 1 ಗಂಟೆ ಕಟ್ಟಬೇಕು. ಅದನ್ನ ಕೈ ಬಿಟ್ಟು ಎಣ್ಣೆಯಲ್ಲಿ ಅದನ್ನ ಇಲ್ಲಗೊಳಿಸಿಬಿಟ್ಟು ಅದನ್ನ ಹದಗೊಳಿಸಿ ಆ ನಂತರ ಆ ಮಣ್ಣನ್ನ ಗಣಪತಿಗೆ ಬಳಸ್ತಾರೆ. ಅಷ್ಟೇ ಅಲ್ಲ, ಕಲ್ಲು ಮಣ್ಣು ನೋಡಿ, ಈ ಕಲ್ಲು ಮಣ್ಣಿಗೆಲ್ಲ ಕಲ್ಲು ಇರುತ್ತೆ, ದಪ್ಪ ದಪ್ಪ ಕಲ್ಲು ಇರುತ್ತೆ, ಸಣ್ಣ ಮಣ್ಣು ಇರುತ್ತೆ. ಅದು ತೇವಾಂಶ ಮಾತ್ರ ಬಿಟ್ಟಿರಲ್ಲ, ಅದು ಚಂದ ಒಳಗೆ ತೇವಾಂಶನೇ ಇರ್ತಾರೆ. ಬೆಳೆ ಚೆನ್ನಾಗಿ ಬರ್ತಾವ. ಅದು ಎಂತ ಬೆಳೆಗಳಿರ್ಬೋದು? ಉದಾಹರಣೆಗೆ ಇದು ನೋಡಿದ್ರ, ಹುರುಳಿ ನೋಡಿದ್ರ, ಹುರುಳಿ, ಎಳ್ಳು, ರಾಗಿ, ಶೇಂಗಾ ಬೆಳೆಗಳು. ಇದರಲ್ಲಿ ನೋಡಿದ್ರೆ ನೆಕ್ಕರು ಎಲ್ಲಾ ಬೆಳೆಗಳು. ಕಪ್ಪು ಮಣ್ಣಲ್ಲಿ ಎಲ್ಲ ಯಾವ ಬೆಳೆಗಳು ಕಪ್ಪು ಮಣ್ಣಲ್ಲಿ ಬೆಳೆಯಲ್ಲ? ಯಾವ ಬೆಳೆಗಳು? ಹತ್ತಿ ಬೆಳೆಗಳು, ಮತ್ತೆ ಕಬ್ಬು ಬೆಳೆಗಳು, ಅಡಿಕೆ ಬೆಳೆಗಳು, ಮತ್ತೆ ಎಲ್ಲ ಬಂದು ಬರ್ತಾವ. ಯಾವ ಇಲ್ಲ ಅಂತ ಇಲ್ಲ. ಆದ್ರೆ ಮೆಕ್ಕೆಜೋಳ ಬೆಳೆಗಳು, ನವಣೆ ಬೆಳೆಗಳು, ರಾಗಿ ಬೆಳೆಗಳು ನೋಡಿ. ಇಂಥ ಬೆಳೆ ಈರುಳ್ಳಿ ಎತ್ತಿನಕಾಯಿ, ಈರುಳ್ಳಿ ಒಂದ್ಸಲ ನೀರು ಕೊಟ್ರೆ ಸುಮಾರು 1 ತಿಂಗಳ ಅವಧಿವರೆಗೂ ಏನು ಮಾಡ್ತಾರೆ? ತನ್ನ ಹಸಿಯನ್ನ ಗಿಡದೊಳಗೆ ಬೇರೆ ಹಸಿಯನ್ನ ಸೇರಿ. ಅದಕ್ಕೋಸ್ಕರ ಈ ಕಪ್ಪು ಮಣ್ಣಲ್ಲಿ ಯಾವುದೇ ಬೆಳೆ ಆದರೂ ನಷ್ಟವಿಲ್ಲ. ಅಷ್ಟೇ ಅಲ್ಲ, ಗೊತ್ತಾ ದೈವಗಳು ಅಂತ ಕೇಳಿದ ಇದು ಗುಲ್ಗಂತಿ ಬರುತ್ತೆ. ಮಣ್ಣಿದು ಇದು ಸಣ್ಣ ಕಣಗಳನ್ನು ಒಂದು ತೆಗೆದು ಈ ತೆಗೆದುಬಿಟ್ರೆ ಸ್ವಲ್ಪ ಮುಖ್ಯ ಸಾಕು ಹುಡುಕಾವು ಸಮಯದಲ್ಲಿ ಸಕ್ಕರೆ ನೋಡಿದ್ರೆ ಅಂತ. ಹೀಗೆ ಏನು ಕೇಳಿದ್ರೆ ಕಲ್ಲು ಮಣ್ಣು ಕೇಳಿದ್ರೆ ಅಲ್ವಾ? ಎಲ್ಲಾ ಮಣ್ಣುಗಳನ್ನು ನೋಡಿದೆ. ಉದಾಹರಣೆಗೆ ಕಲ್ಲು ಮಣ್ಣಿದೆ, ಬೆಳೆಯನ್ನೇ ಬೆಳೆಯಲಿಲ್ಲ. ಹಾಗಾದ್ರೆ ಅವರಿಗೆ ಎಂತ ಬೆಳೆಯನ್ನ ಬೆಳೆಯಬಹುದು? ಯಾವ ಬೆಳೆಯನ್ನು ಬೆಳೆಯುವುದು? ದಾಳಿಂಬೆ ಬೆಳೆಯನ್ನು ಬೆಳೆಯಬಹುದು. ಯಾವನ್ನ? ಈ ಕಲ್ಲು ಇದೆಯಲ್ಲ, ಅದು ಈ ದಾಳಿಂಬೆ ಇದೆಯಲ್ಲ ನೋಡಿ, ಈ ದಾಳಿಂಬೆ ಬೆಳೆ ಇದೆಯಲ್ಲ, ನಿಜವಾಗ್ಲೂ ಜಾತಿಯಾಗಿ ಉಪಯೋಗಿಸಬೇಕು, ಉಪಯೋಗಿಸಬೇಕಾಗುತ್ತೆ. ಯಾಕೆ ಹೇಳಿ ಅಂತಂದ್ರೆ, ಅತಿ ರಕ್ತಸ್ರಾವ ಆಗೋದು ಹೆಣ್ಮಕ್ಳಿಗೆ. ನಮಗೆ 10% ಆದ್ರೆ ನೀವು 90% ಹಾಕೋಬಹುದು. ಗೊತ್ತಾಯ್ತಲ್ಲ? ದಾಳಿಂಬೆಯನ್ನ ವರ್ಷದಲ್ಲಿ ಕನಿಷ್ಠ 3 ಬಾರಿಯಿಂದ 4 ಬಾರಿ ಸುಮಾರು 10 kg
ವಿಶ್ವೇಶ್ವರಯ್ಯ ಹೇಳಿದ್ರ ಅವರು ಅಡಿಗಲ್ ಹಾಕಿ ಅವತ್ತೇ ಅದನ್ನ ನಿರ್ಮಿಸಿ ಹೋಗಿದ್ದಾರೆ. ನಮ್ಮ ಹೊತ್ತು ಹೊತ್ತು ನೀರು ಬರೋದು ಡ್ಯಾಮ್ ಮಕ್ಕಳು ಹೊರಟ್ಮೇಲೆ ನೀರು ಕುಡಿಯೋದು ಯಾರು ಗೊತ್ತಾ? ಇರುತ್ತಾರೆ. ನಮ್ಮ ನೀರೆಲ್ಲ ಬರುತ್ತೆ, ಇರಿಯುತ್ತಾರೆ. ಇವತ್ತು ನಿಮ್ಗೆ ಅಕಸ್ಮಾತ್ ಹೋಗಿದ್ರೆ ನೀರಿನ ಮೇಲೆ ಸುಮಾರು 2 ಕಿಲೋಮೀಟರ್ 3 ಕಿಲೋಮೀಟರ್ ನೀರು ಮೇಲೆ ಸೇತುವೆ ಮಾಡ್ತಾರೆ. ಯಾವ ತರ ನೋಡ್ತೀವಿ ಮೇಲೆ ಸೇತುವೆ ಅಂತ ಮಾಡ್ತಾರೆ. 3 ಕಿಲೋಮೀಟರ್ ದೂರ ನೀರಿನ ಮೇಲೆ ಸೇತುವೆ ಮಾಡ್ತಾರೆ. ನೀವು ಹೋಗಿದ್ರೆ ಯಾವ ತರ ನೋಡ್ರಿ, ನೀರು ಸಾಕಷ್ಟು ನೀರೈತೆ. ಬಹಳ ಜನ ಅದಕ್ಕೆ ಹೋಗ್ತಾರೆ, ನೋಡಿ ಹೋಗ್ತಾರೆ. ಒಂದ್ಸಲ ನೀವು ಯಾವ ಫ್ಯಾಮಿಲಿ ಕರ್ಕೊಂಡು ನಿಮ್ಮ ಮನೆಯಲ್ಲಿ ಕರ್ಕೊಂಡು ನೋಡ್ಕೊಂಡು ಅದಕ್ಕೆಲ್ಲ ಅಷ್ಟೇ ನೋಡಿ. ಹಾಗೆ ಮಣ್ಣಿನ ರಚನೆ ಮಣ್ಣು ಕಣಗಳು ಗುಂಪುಗೊಳ್ಳುವುದಕ್ಕೆ ಮಣ್ಣಿನ ರಚನೆ ಅಂತ ಸ್ವಲ್ಪ ಕಂಡ್ರೆ ಮಣ್ಣಿನ ರಚನೆ ಮಣ್ಣು ಹೇಗೆ ಉಂಟಾಗುತ್ತೆ, ಮಣ್ಣಿನ ರಚನೆ ಪದಗಳು ಇವೆಲ್ಲ ಮಕ್ಕಳಿಗೆ ಇರ್ತಾನೆ. ಅಂತ 4 ಮಣ್ಣಿನ ಕಣಗಳು, ಮಣ್ಣಿನ ರಚನೆ, ಮಣ್ಣಿನ ಕಣಗಳು, ಮಣ್ಣಿನ ಕಣಗಳು, ಮಣ್ಣಿನ ಕಣಗಳು ಗುಂಪುಗೂಡುವುದಕ್ಕೆ, ಮಣ್ಣಿನ ಕಣಗಳು ಹಿಂಗೆ ಸಣ್ಣದಾಗಿ ಗುಂಪುಡ್ತವೆ ಹಿಂಗೆ ಅಲ್ವಾ? ಹಿಂಗೆ ಗುಂಪುಡ್ತವೆ, ಗುಂಪುಡುತ್ತೆ ಮರಗಳು. ಮಣ್ಣಿನ ಕಣಗಳು ಗುಂಪುಗೂಡುವುದಕ್ಕೆ ಮಣ್ಣಿನ ರಚನೆ ಎನ್ನುವರು. ಮಣ್ಣಿನ ರಚನೆ ಎನ್ನುವರು. ಇನ್ಸ್ಟೆಂಟ್ ಬರ್ಕೋಬೇಕು ಚೇತನ. ಮಣ್ಣಿನ ಕಣಗಳು ಗುಂಪುಗೂಡುವುದಕ್ಕೆ ಮಣ್ಣಿನ ರಚನೆ ಎನ್ನುವರು. ಮರಳು ಮಣ್ಣು, ಮರಳು ಮಣ್ಣು, ಮರಳು ರೇವೆ ಮಣ್ಣು, ಮರಳು ಮಣ್ಣು, ರೇವೆ ಮಣ್ಣು ಹಾಗೂ ಜೇಡಿ ಕಣಗಳು, ಜೇಡಿ ಕಣಗಳು, ಜೇಡಿ ಕಣಗಳು ಗುಂಪು ಗುಂಪಾಗಿ ಜೇಡಿ ಕಣಗಳು ಗುಂಪು ಗುಂಪಾಗಿ ಒಟ್ಟುಗೂಡಿರುತ್ತವೆ. ಏನ್ಮಾಡ್ತಾರೆ? ಜೇಡಿ ಕಣಗಳು ಗುಂಪು ಗುಂಪಾಗಿ ಒಟ್ಟುಗೂಡಿರುತ್ತವೆ. ಈ ಗುಂಪುಗಳು ಕೆಲವು ನಿಶ್ಚಿತವಾದ ರಚನೆಯಲ್ಲಿ ಇರುತ್ತವೆ. ಅಂದ್ರೆ ನಿಶ್ಚಿತವಾದಂದ್ರೆ ಕಾನ್ಸ್ಟೆಂಟ್, ಏನು ಕೆಲಸ ಮಾಡಲ್ಲ, ಹಾಗೇನೆ ಇರ್ತದೆ ಅಲ್ವಾ? ಅದು ಎಂತ ಮಾಡಬೇಕು? ಏನು ಬೇರೆ ಬೇರೆ ಕೈ ಬಿಡ್ತಿರಲ್ಲ, ನಿಶ್ಚಿತವಾದ ರಚನೆಯಲ್ಲಿ ಇರುತ್ತವೆ. ಮರಳು ಮಣ್ಣಿನಲ್ಲಿ ಯಾವ ಬಗೆಯ ರಚನೆಯೂ ಇರುವುದಿಲ್ಲ.
ಹರಡಿಕೊಂಡಿರುತ್ತದೆ. ಕಾರಣ ಮರಳು ಮಣ್ಣಿಗೆ ರಚನೆ ರಹಿತ ಮಣ್ಣು ಎಂದು ಹೆಸರು. 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 ರಚನೆ ರಹಿತ ಮಣ್ಣು ಅಲ್ವಾ? ನೋಡಿ ಕೇಳಿದಲ್ಲ, ತಪ್ಪಾಗಿ ಮಣ್ಣಿನ ಕಣಗಳು ಗುಂಪುಗೂಡುವುದಕ್ಕೆ ಮಣ್ಣಿನ ರಚನೆ ಎನ್ನುವುದು. ಹೌದಾ? ಮರಳು, ರೇವೆ ಹಾಗೂ ಜೇಡಿಗಳು ಗುಂಪು ಗುಂಪಾಗಿ ಒಟ್ಟುಗೂಡಿರುತ್ತವೆ ಅಲ್ವಾ? ಒಟ್ಟುಗೂಡುತ್ತಾರೆ. ಈ ಗುಂಪುಗಳು ಕೆಲವು ನಿಶ್ಚಿತವಾದ ರಚನೆಯಲ್ಲಿರ್ತವೆ. ಮರಳುಗಳು ನಿಶ್ಚಿತ ಇರೋದಿಲ್ಲ. ಅದನ್ನು ಏನು ಹೇಳಬೇಕಾಗಲ್ಲ. ಅದನ್ನ ಹೇಳಿದೆ ನಿಮಗೆ. ಮರಳುಗಳು ಹೇಗೆ ಹೇಳಿದ್ರು ಹಂಗೆ ಆಗಿಬಿಡುತ್ತೆ ಮನುಷ್ಯ. ಅಳುತ್ತಾನೆ. ಹಾಗಾಗಿ ಮರಳುಗಳು ಏನು ಬೆಳೆಯಬೇಕಾಗಲ್ಲ. ಹಾಗಾಗಿ ಯಾವ ಬಗೆಯೂ ರಚನೆ ಇರುವುದಿಲ್ಲ. ಮರಳು ಕಣಗಳು ವಿರಳವಾಗಿ ಹರಡಿಕೊಂಡಿರುತ್ತದೆ. ಕಾರಣ ಮರಳು ಮಣ್ಣಿಗೆ ರಚನೆ ರಹಿತ ಮಣ್ಣು ಎಂದು ಹೆಸರು. ರಚನೆ ರಹಿತ ಗುಡ್ಡೆ ಹಾಕಿದ್ವಿ, ಮರಳು ಹರಡಿಕೊಳ್ಳುತ್ತದೆ. ಅಲ್ಲಿ ಯಾವ ಬೆಳೆಯೂ ಸಹ ಅದು ಚೆನ್ನಾಗಿ ಬರಲ್ಲ. ಹಾಗಾದ್ರೆ ಮಣ್ಣಿನ ಬಿಡುಗಳು ಎಲ್ಲ ಹೇಳಿದ್ದೀವಿ. ಮಣ್ಣಿನ ಬಿಡುಗಳು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಮರಳು ಮಣ್ಣು, ರೇವೆ ಮಣ್ಣು, ಜೇಡಿ ಮಣ್ಣು, ಕಲ್ಲು ಮಣ್ಣು. ಎಷ್ಟು ಐದು ಮಣ್ಣುಗಳಲ್ಲಿ ಕಂಡುಬರ್ತವೆ. ಮರಳು ಮಣ್ಣು, ರೇವೆ ಮಣ್ಣು, ಜೇಡಿ ಮಣ್ಣು, ಕಲ್ಲು ಮಣ್ಣು, ಚೌಳು ಮಣ್ಣು ಅಂತ ಇರ್ತದೆ. ಚೌಳು ಮಣ್ಣಲ್ಲಿ ಗಟ್ಟಿ ಮಣ್ಣು. ಅದಕ್ಕೆ ಯಾವ ರೀತಿ ಬೆಳೆ ಬೆಳೆಯಕ್ಕಾಗಲ್ಲ. ಚೌಳು ಮಣ್ಣಲ್ಲಿ ಬೆಳೆಯೂ ಸಹ ಬರಲ್ಲ. ಮಳೆ ಬಂದ್ರೆ ನನಗಿಲ್ಲ. ಸ್ವಲ್ಪ ಮಟ್ಟಿಗೆ ಮಳೆ ಬಂದ್ರೆ ಏನಾಗ್ತದೆ, ನೀರು ಹಂಗೆ ನಿಂತ್ಕೊಳ್ಳುತ್ತೆ. ಅಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಹುಲ್ಲು ಏರಲು ಬೆಳೆಯುತ್ತೆ. ಅಂತ ಏನ್ ಬೆಳಿಬೇಕು ಅಂದ್ರೆ ದಾಳಿಂಬೆ ಬೆಳೆಯನ್ನು ಬೆಳಿಬಹುದು. ಕಲ್ಲು ಮಣ್ಣನ್ನು ಬೆಳಿಬಹುದು, ಇದರ ಕೊಯ್ದು ಬೆಳಿಬಹುದು. ಇದರ ದಾಳಿಂಬೆ ಮಣ್ಣನ್ನ ಕೇಳಿದ್ರೆ, ಈ ದಾಳಿಂಬೆ ಬೆಳೆಯನ್ನ ಚೌಳು ಮಣ್ಣಿ ನಾವು ಬೆಳಿಬೇಕು ಅಂತಂದ್ರೆ ಚೌಳು ಮಣ್ಣಲ್ಲಿ ಏನಾಗ್ತದೆ ನಾನು ಏನ್ ಹೇಳ್ತಿದ್ರೆ, ಈ ಮಣ್ಣಲ್ಲಿ ಈ ಬೇರುಗಳಿದೆಯಲ್ಲ ಸುಮಾರು 1.5 ಅಡಿ ಅಷ್ಟೇ ಹೋಗಬೇಕು. ಯಾವ ಬೆಳೆ? ದಾಳಿಂಬೆ 1.5 ಅಡಿ ಅಷ್ಟೇ ಹೋಗ್ತೇವೆ. 1.5 ಅಡಿ ಹೋದ್ರೆ ಅಂಥ ಏನಾಗಲ್ಲ. ಆ ಗುಂಡಿಯ ಸುಮಾರು 5 ಅಡಿ ಗುಂಡಿ ತೆಗೆದ್ರೆ ಆ ಮಣ್ಣನ್ನ ಕೆಂಪು ಮಣ್ಣನ್ನು ಏರಿಸಿ ಆ ಗಿಡವನ್ನ ಇಟ್ರೆ ಎಷ್ಟು ಅಡಿ ಹೋಗೋದು? 1.5 ಅಡಿ. ಅಲ್ಲಿರ್ತಕ್ಕಂಥ ಎಲ್ಲ ಆಹಾರಗಳನ್ನು ತೆಗೆದುಕೊಂಡು ನಮಗೆ ಕೊಟ್ಟೆ ದಾಳಿಂಬೆ ಹಣ್ಣನ್ನ ಕೊಡುತ್ತೆ. ನೋಡಿ, ಅದಕ್ಕೆ ಹೇಳ್ತೀವಿ ಮಣ್ಣಿನಲ್ಲಿ ಸಾಕಷ್ಟು ಪೋಷಕ ಸಿಗ್ತವೆ. ಯಾವ ಮಣ್ಣು ಬೇಡವಾದ ಮಣ್ಣಿಲ್ಲ. ಅಟ್ಲೀಸ್ಟ್ ನಮ್ಮ ಹೆಂಗ್ ಸರ್ಟಿಫಿಕೇಟ್ ಕೊಡ್ತೀರಾ? ನಿಮ್ ಬಂಧುಗಳು ಏನ್ ಮಾಡ್ತಾರೆ? ಬೇಡಪ್ಪ, ನಮ್ಮ ಭೂಮಿ ಒಳಗೆ ಉಳ್ಳಲ್ಲ, ಅಲ್ಲೇ ಬೆಳೀರಿ, ಅಲ್ಲೇ ನಾವು ಸಾಕಷ್ಟು ನಮಗೆ ಎಲ್ಲಾ ವಸ್ತುಗಳನ್ನು ಕೊಟ್ಟು ಹೋಗಿದ್ದಾರೆ. ನಮ್ದೆಲ್ಲದೇ ಇರಲಿ ಅಂದಿರ್ತಾನೆ ಅಲ್ವಾ? ಅದಕ್ಕೋಸ್ಕರ ಮಣ್ಣು ಬೇಡವಾದ ಮಣ್ಣು ಯಾವುದೂ ಇಲ್ಲ. ಎಲ್ಲ ಬಳಕೆ ಆಗ್ತಕ್ಕಂಥ ಮಣ್ಣು ಸಿಗುತ್ತೆ ಅಂತ ನಿಮ್ಗೆ ಅಲ್ವಾ? ಅದಕ್ಕೋಸ್ಕರ ನೀವು ಮಣ್ಣಿನ ಅಂಗಡಿಗಳು ಮತ್ತೆ ಇದನ್ನ ಎಲ್ಲೆಲ್ಲಿ ಏನೇನು ಬೇಕಾಗುತ್ತೆ, ಕೃಷಿ ಬರುತ್ತೆ, ನೆಲ ವಸತಿ ಬರುತ್ತೆ, ಸ್ವಚ್ಛ ಬರುತ್ತೆ. ಆಮೇಲೆ ಇದು ಮೂಲತಃ ವಸ್ತು ಬಂಡೆಯಿಂದ ತಯಾರಾದ ಮಣ್ಣು. ಇದು ಭೌತಿಕ ವಸ್ತು ಸಾಕಷ್ಟು ಸಿಗ್ತದೆ ಅಲ್ವಾ? ಮತ್ತೆ ಅಷ್ಟೇ ಅಲ್ಲ, ಆಹಾರವನ್ನ ತಯಾರು ಮಾಡುತ್ತೆ, ಜೀವಿಗಳಿಗೆ ಆಹಾರವನ್ನು ಕೊಡುತ್ತೆ ಅಲ್ವಾ? ಅಷ್ಟೇ ಅಲ್ಲ, ಇದರಲ್ಲಿ ಮನೆ ಕಟ್ಟಿ ಉಪಯೋಗಿಸ್ತೀವಿ ಮಣ್ಣನ್ನ ಅಲ್ವಾ? ಇಟ್ಟಿಗೆ ತಯಾರು ಮಾಡಕ್ಕೆ ಉಪಯೋಗಿಸ್ತೀವಿ. ಇಟ್ಟಿಗೆ ತಯಾರು ಅದನ್ನೇ ಬೇಕು ಕೊಡು, ಅದನ್ನೇ ಇಟ್ಟಿಗೆಯನ್ನ ಮಾಡ್ತೀವಿ. ಬಂಡೆ ಕೊಟ್ಬಿಟ್ಟು ಕೆಂಪು ಸಿರೆ ಅಂತ ನೋಡಿದ್ರಲ್ಲ, ಆ ಕೆಂಪು ಇಟ್ಟಿಗೆಯನ್ನ ಬರ್ತಾ ಹೋಗುತ್ತೆ. ಅದನ್ನ ಮನೆ ಕಟ್ಟಕ್ಕೆ ಉಪಯೋಗಿಸ್ತೀವಿ. ಇಷ್ಟೆಲ್ಲ ಬಳಕೆ ಇರ್ತಾರೆ. ಮಣ್ಣಿನ ಅವಶ್ಯಕತೆ ಇದೆ. ಜೀವ ವಸ್ತು ಅಜೀವ ವಸ್ತು. ಜೀವ ವಸ್ತು ಅಜೀವ ವಸ್ತು ಜೀವಿತ ವಸ್ತು.